ಮೇಷರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಕೆಲವು ಬಾರಿ ದೇವರು ಹೇಳದೆ ಕೇಳದೆ ನಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತಾರೆ ಮತ್ತು ಅದೇ ಸಮಯದಲ್ಲಿ ನಮ್ಮ ರಕ್ಷಣೆಗಾಗಿ ಯಾವುದೋ ಒಂದು ಅದೃಶ್ಯ ಶಕ್ತಿಯನ್ನು ಕಳುಹಿಸಿ ಕೊಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರವು ಹೇಳುವುದೇನೆಂದರೆ, ಯಾವಾಗ ಒಬ್ಬ ವ್ಯಕ್ತಿಯ ಕೆಟ್ಟ ಸಮಯ ಮುಗಿಯಲು ಬಂದಿರುತ್ತದೆಯೋ ಆಗ ಮೊದಲಿಗೆ ಅವನಿಗೆ ಕೆಲವು ರಹಸ್ಯಮಯ ಸೂಚನೆಗಳು ಸಿಗಲು ಪ್ರಾರಂಭವಾಗುತ್ತವೆ. ಬಹುಶಃ ಅದೇ ಸೂಚನೆಗಳು ಈ ಸಮಯದಲ್ಲಿ ನಿಮಗೂ ಸಿಗುತ್ತಿರಬಹುದೇ. ಯಾವುದೋ ದೊಡ್ಡ ತೊಂದರೆಯಿಂದ ನೀವು ಹಠಾತ್ ಆಗಿ ಪಾರಾಗಿದ್ದನ್ನು ನೀವು ಅನುಭವಿಸಿದ್ದೀರಾ. ಯಾರೋ ಅಪರಿಚಿತ ವ್ಯಕ್ತಿ ಸರಿಯಾದ ಸಮಯಕ್ಕೆ ನಿಮಗೆ ಸಹಾಯ ಮಾಡಿ ಹೋದನೆ. ಒಂದು ವೇಳೆ ಹೀಗಾಗಿದ್ದರೆ ಇದು ಕೇವಲ ಕಾಕತಾಳೀಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಗ್ರಹಗಳ ಚಲನೆಯು ಹೇಳುತ್ತಿರುವುದೇನೆಂದರೆ, ಈಗ ನಿಮ್ಮ ರಕ್ಷಣೆಗಾಗಿ ದಿವ್ಯ ಶಕ್ತಿ ಸಕ್ರಿಯವಾಗಿದೆ. ಇಂದು ನಾವು ನಿಮಗೆ ಅದೇ ರಹಸ್ಯವನ್ನು ಬಯಲು ಮಾಡಲಿದ್ದೇವೆ. ಇದನ್ನು ತಿಳಿದು ನಿಮಗೆ ಮೈಯೆಲ್ಲ ರೋಮಾಂಚನಗೊಳ್ಳಬಹುದು. ಸ್ನೇಹಿತರೆ, ಒಬ್ಬ ದೇವತೆಯು ನಿಮ್ಮ ರಕ್ಷಣೆಗೆ ನೇರವಾಗಿ ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮ ಇಡೀ ಕುಟುಂಬವನ್ನು ರಕ್ಷಿಸುತ್ತಿದ್ದಾರೆ. ಕೊನೆಗೂ ಸತ್ಯವನ್ನು ಕೇಳಿ ಏಕೆ ಆಶ್ಚರ್ಯ ಪಡುತ್ತೀರಿ? ಸಮಯ ತುಂಬ ಕಡಿಮೆ ಇದೆ, ಆದ್ದರಿಂದ ಸಂತೋಷವನ್ನು ಆಚರಿಸಲು ಸಿದ್ಧರಾಗಿರಿ. ಏಕೆಂದರೆ ರಕ್ಷಕನಾಗಿ ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಒಂದು ದೈವಿಕ ಶಕ್ತಿಯು ನಿಮ್ಮೊಂದಿಗೆ ನಿಮ್ಮ ಇಡೀ ಕುಟುಂಬವನ್ನು ರಕ್ಷಿಸುತ್ತಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಮುಂದೆ ಯಾವುದೇ ರೀತಿಯಲ್ಲಿ ಬಂದಿದ್ದರೂ ಇದನ್ನು ಕೇವಲ ಕಾಕತಾಳೀಯವೆಂದು ಭಾವಿಸಬೇಡಿ. ಬದಲಿಗೆ ದೇವರ ಸೂಚನೆ ಎಂದು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಗ್ರಹಗಳ ಚಲನೆಯು ಹೇಳುತ್ತಿರುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಅಂಥ ಒಂದು ದೈವಿಕ ಶಕ್ತಿಯು ನಿಮ್ಮೊಂದಿಗೆ ದೊಡ್ಡ ಬದಲಾವಣೆ ತರಲಿದೆ. ಅದನ್ನು ವರ್ಷಗಳ ಕಾಲ ನೆನಪಿಡಲಾಗುತ್ತದೆ ಮತ್ತು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಮೊದಲ ಬಾರಿಗೆ ಅಷ್ಟೊಂದು ದೊಡ್ಡ ಶುಭ ಸುದ್ದಿಯನ್ನು ನೀವು ಪಡೆಯಲಿದ್ದೀರಿ. ಜೊತೆಗೆ ರಕ್ಷಕನಾಗಿ ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಇದು ಅತ್ಯಂತ ದೊಡ್ಡ ವಿಷಯ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ದೇವನು ತನ್ನ ಸ್ವಂತ ರಾಶಿಯ ಪ್ರಭಾವವನ್ನು ಬಲಪಡಿಸಿದಾಗ ಅಥವಾ ಯಾವುದೇ ರಾಶಿಯ ಪ್ರಭಾವವನ್ನು ಪ್ರಬಲಗೊಳಿಸಿದಾಗ ಗುರುವು ಶುಭ ದೃಷ್ಟಿ ಬೀರುತ್ತಾನೆ ಮತ್ತು ರಾಹು ಕೇತು ಕರ್ಮಗಳ ಲೆಕ್ಕಾಚಾರವನ್ನು ತೆರೆಯುತ್ತಾರೆ ಹಾಗೂ ಅಲ್ಲಿಯೇ ಕುಳಿತಿರುತ್ತಾರೆ. ಸ್ವತಃ ಸೂಚನೆಯನ್ನು ಕಳಿಸುತ್ತಾರೆ. ನಾನು ನಿಮಗೆ ಹೇಳುತ್ತಿರುವುದನ್ನು ನೀವು ಗಮನವಿಟ್ಟು ಕೇಳಿದರೆ ನಿಮ್ಮ ಜುಮ್ ಎನಿಸುತ್ತದೆ. ನಾನು ಸುಳ್ಳು ಹೇಳುತ್ತಿಲ್ಲ. ಇಂದಿನ ಸಂದೇಶ ನಿಮಗಾಗಿ ಅತ್ಯಂತ ವಿಶೇಷವಾಗಿದೆ. ನೀವು ನನ್ನೊಂದಿಗೆ ವಿಡಿಯೋದ ಕೊನೆವರೆಗೂ ಇರಿ. ಇಂದಿನ ಅತ್ಯಂತ ದೊಡ್ಡ ಸೂಚನೆ ಎಂದರೆ, ನೀವು ಈಗ ಶ್ರೀಮಂತರಾಗಲಿದ್ದೀರಿ ಮತ್ತು ಸಮಸ್ತ ದೇವತೆಗಳ ವಿಶೇಷ ಆಶೀರ್ವಾದ ದೊರೆಯಲಿದೆ. ಸ್ನೇಹಿತರೆ, ಒಬ್ಬ ಆದರ್ಶ ದೈವಿಕ ಶಕ್ತಿಯು ನಿಮ್ಮ ರಕ್ಷಣೆಗಾಗಿ ಸಕ್ರಿಯಗೊಳ್ಳಲಿದೆ. ನಿಮಗೆ ಈ ಶಕ್ತಿಯು ಯಾವುದೇ ಮನುಷ್ಯನ ರೂಪದಲ್ಲೂ ಸಿಗಬಹುದು. ಹೌದು, ಸಾಧು ಸಂತರು ಅಥವಾ ಯಾವುದೇ ಸಾಮಾನ್ಯ ವ್ಯಕ್ತಿಯು ನಿಮಗೆ ಸಹಾಯ ಮಾಡಬಹುದು. ಏನೆಂದರೆ ಅವನೊಳಗೆ ಸ್ವತಃ ಭಗವಂತನೇ ನೆಲೆಸಿರುತ್ತಾನೆ. ಯಾವುದೋ ಸಂತನ ರೂಪದಲ್ಲಾಗಲಿ ಅಥವಾ ಸರಿಯಾದ ಸಮಯಕ್ಕೆ ನಿಮ್ಮ ಜೀವನವನ್ನು ಬದಲಾಯಿಸಿ ದೊಡ್ಡ ಅನಾಹುತದಿಂದ ನಿಮ್ಮನ್ನು ರಕ್ಷಿಸುವ ವ್ಯಕ್ತಿಯ ರೂಪದಲ್ಲಾಗಲಿ ಸಿಗಬಹುದು. ಆದರೆ ನೀವು ದೇವತೆಗಳ ಮೇಲೆ ಅಚಲ ನಂಬಿಕೆ ಇಡಬೇಕು. ಆಗಷ್ಟೇ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಸ್ನೇಹಿತರೆ, ಗ್ರಹಗಳ ವಿಶೇಷ ಯೋಗಗಳು ಮೂಡಿ ಬರುತ್ತಿರುವುದು ಕಂಡುಬರುತ್ತದೆ. ಸ್ನೇಹಿತರೆ, ಶನಿದೇವನು ನಿಮ್ಮ ಕರ್ಮ ಭಾವವನ್ನು ಬಲಪಡಿಸಿದ್ದಾನೆ. ಹೌದು, ಗುರುವಿನ ಶುಭ ದೃಷ್ಟಿಯು ಭಾಗ್ಯಸ್ಥಾನದ ಮೇಲೆ ಬೀಳುತ್ತಿದೆ. ಆದ್ದರಿಂದ ಅಪರೂಪದ ಯೋಗವು ನಿಮ್ಮ ಜಾತಕದಲ್ಲಿ ರೂಪುಗೊಂಡಿದೆ. ಯಾವ ಕೆಲಸದಲ್ಲಿ ನಿಮಗೆ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದವೋ, ಯಾವ ವ್ಯಕ್ತಿಯು ನಿಮ್ಮೊಂದಿಗೆ ಕಪಟ ಮಾಡಿದನು, ಯಾರು ನಿಮ್ಮ ಶ್ರಮದ ಲಾಭ ಪಡೆದುಕೊಂಡು ನಿಮಗೆ ಯಶಸ್ಸನ್ನು ನೀಡುತ್ತಿರಲಿಲ್ಲವೋ ಅಂಥ ಜನರಿಗೆ ಹನುಮಂತನು ಮತ್ತು ಶನಿದೇವ ಮಹಾರಾಜರು ಶಿಕ್ಷೆ ನೀಡಲು ಅತ್ಯಂತ ದೊಡ್ಡ ಯೋಜನೆಯನ್ನು ರೂಪಿಸಿದ್ದಾರೆ. ನೀವು ಏನು ಮಾಡಬೇಕಾಗಿಲ್ಲ. ದೇವ ಮಹಾರಾಜನು ಶ್ರಮದ ಸಮಯವನ್ನು ರೂಪಿಸಿದ್ದಾನೆ. ಅವನು ದೊಡ್ಡ ಯೋಜನೆಯನ್ನು ರೂಪಿಸಿದ್ದಾನೆ. ನೀವು ಕೇವಲ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಈಗ ಅದೇ ಜನರು ತಮ್ಮ ಕರ್ಮಗಳ ಫಲವನ್ನು ಅನುಭವಿಸುತ್ತಾರೆ. ಯಾರು ಹಿಂದಿನ ಅವಧಿಯಲ್ಲಿ ಸರಿಯಾದ ಶ್ರಮ ಹಾಕಿದ್ದರೋ, ಇನ್ನೊಂದೆಡೆ ಭಗವಂತನು ಆ ಸುತ್ತಲೂ ಒಂದು ಅದೃಶ್ಯ ಸುರಕ್ಷಾ ಕವಚವನ್ನು ನಿರ್ಮಿಸುತ್ತಿದ್ದಾನೆ. ನಿಮ್ಮ ಪ್ರಾಣದ ರಕ್ಷಣೆಗಾಗಿ, ಕುಟುಂಬದ ಸಂರಕ್ಷತೆಗೆ ನಿರ್ಮಿಸುತ್ತಿದ್ದಾನೆ. ಹೌದು ಸ್ನೇಹಿತರೆ, ಇದೇ ಕಾರಣಕ್ಕೆ ಕಳೆದ ಕೆಲವು ದಿನಗಳಿಂದ ನಿಮಗೆ ವಿಚಿತ್ರ ಸೂಚನೆಗಳು ಸಿಗುತ್ತಿವೆ ಮತ್ತು ನಿಮ್ಮ ಬಳಿ ಈ ವಿಡಿಯೋ ಬಂದಿದೆ. ಹಾಗಾಗಿ ಮಹಾಕಾಲ ಮಹಾದೇವನ ಅತ್ಯಂತ ದೊಡ್ಡ ಸೂಚನೆ ಎಂದು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಪದೇ ಪದೇ ಯಾವುದೋ ದೇವತೆ ಕನಸು ಬೀಳುವುದು, ದೇವಸ್ಥಾನಕ್ಕೆ ಹೋಗಬೇಕೆನಿಸುವುದು ಅಥವಾ ಯಾವುದೇ ಕಾರಣವಿಲ್ಲದೆ ತಾಯಿಯ ಮನಸ್ಸು ಚಡಪಡಿಸುವುದು ಸಾಮಾನ್ಯ ವಿಷಯಗಳಲ್ಲ. ಇದು ದೇವರ ಅತ್ಯಂತ ದೊಡ್ಡ ಸೂಚನೆಯಾಗಿದೆ. ಇದನ್ನು ಸಾಮಾನ್ಯ ಮನುಷ್ಯರಾದ ನಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ.
ಶತ್ರುಗಳು ನಿಮ್ಮನ್ನು ಪದೇ ಪದೇ ಗೊಂದಲಕ್ಕೀಡು ಮಾಡಿದ್ದರೆ ಮತ್ತು ಸುತ್ತಮುತ್ತಲಿನ ಜನರು ಯಾವಾಗಲೂ ನಿಮ್ಮನ್ನು ನೋಡಿ ಉರಿಯುತ್ತಿದ್ದರು, ನಿಮಗೆ ಸ್ವಲ್ಪ ಗೌರವ ನೀಡುತ್ತಿರಲಿಲ್ಲ ಮತ್ತು ಇಂದಿಗೂ ಉರಿಯುತ್ತಿದ್ದಾರೆ. ಆದರೆ ನೆನಪಿಡಿ, ಯಾವ ವ್ಯಕ್ತಿ ಇನ್ನೊಬ್ಬರ ಅಭಿವೃದ್ಧಿಯನ್ನು ನೋಡಿ ಅಸೂಯೆ ಪಡುತ್ತಾನೋ ಅಂತಹ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಮುಂದೆ ಬರಲು ಸಾಧ್ಯವಿಲ್ಲ. ನೀವು ಯಾರ ಮೇಲೆಯೂ ಎಂದಿಗೂ ದ್ವೇಷದ ಭಾವನೆ ಇಟ್ಟುಕೊಳ್ಳಬೇಡಿ. ಎಲ್ಲರಿಗೂ ಒಳ್ಳೆಯದನ್ನೇ ಯೋಚಿಸಿ. ಭಗವಂತನು ಖಂಡಿತವಾಗಿಯೂ ನಿಮಗೆ ವರ ನೀಡುತ್ತಾನೆ ಮತ್ತು ನಿಮ್ಮ ನಿಂತು ಹೋದ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾನೆ. ಇದರಿಂದ ಇನ್ನಷ್ಟು ಸ್ವಲ್ಪ ಶ್ರಮಪಡಿ. ಅದರ ನಂತರ ನೀವು ಹೋರಾಟ ಮಾಡುವ ಯಾವುದೇ ಅಗತ್ಯವಿರುವುದಿಲ್ಲ. ನೀವು ನಾಳೆ ಬೆಳಿಗ್ಗೆ ಎದ್ದು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ಮತ್ತು ಸ್ವಲ್ಪ ಗಂಗಾಜಲವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆಯ 4 ಮೂಲೆಗಳಲ್ಲಿ ಪ್ರೋಕ್ಷಣೆ ಮಾಡಬೇಕು. ಅದರ ನಂತರ ಸಚ್ಚಿತ ದಾವದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಸಂಕಟ ಮೋಚ ಹನುಮಾನ್ ಚಾಲಿಸ ಪಾರಾಯಣ ಮಾಡಬೇಕು. ಹೀಗೆ ನೀವು ಸತತ 11 ದಿನಗಳ ಕಾಲ ಮಾಡಿದರೆ ನಿಮ್ಮ ಮೇಲೆ ಸಮಸ್ತ ದೇವದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಮತ್ತು ನೀವು ದಿನದಿಂದ ದಿನಕ್ಕೆ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತೀರಿ. ಸ್ನೇಹಿತರೆ, ಕೊನೆಗೂ ಆ ದಿವ್ಯ ರಕ್ಷಣೆಯ ರಹಸ್ಯವೇನು? ಸ್ನೇಹಿತರೆ, ಭಗವಂತನು ನಿಮ್ಮನ್ನು ರಕ್ಷಿಸುತ್ತಿರುವಾಗ ಏಕೆ ಹೆದರುತ್ತೀರಿ? ನಿಮ್ಮ ಜೀವನದಲ್ಲಿ ಅಂತ ಒಂದು ಘಟನೆ ನಡೆಯಲಿದೆ. ಅಲ್ಲಿ ನೀವು ಯೋಚಿಸುತ್ತೀರಿ, ನಾನು ಇಷ್ಟೊಂದು ದೊಡ್ಡ ತೊಂದರೆಯಿಂದ ಕೊನೆಗೂ ಹೇಗೆ ಪಾರಾದೆ? ಅಂದರೆ ಈ ಸಮಯದಲ್ಲಿ ಯಾರು ನನ್ನನ್ನು ನೋಡಿ ತುಂಬಾ ಉರಿಯುತ್ತಿದ್ದರೋ, ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದರೋ ಅಂತ ದೊಡ್ಡ ತೊಂದರೆಯಿಂದ ನಿಮ್ಮನ್ನು ಕಾಪಾಡಲಿದ್ದಾರೆ. ಹೀಗೆ ಹೇಳಬಹುದು. ಯಾವುದೋ ಅದೃಶ್ಯ ಶಕ್ತಿಯು ಪ್ರತಿ ಕ್ಷಣವೂ ನಿಮ್ಮೊಂದಿಗಿತ್ತು. ನೀವು ಅದನ್ನು ಸಾಧಾರಣ ಕಣ್ಣುಗಳಿಂದ ನೋಡಲು ಸಾಧ್ಯವಾಗದಿದ್ದರೂ ಆದರೆ ಆ ಶಕ್ತಿ ಯಾವಾಗಲೂ ನಿಮ್ಮೊಂದಿಗಿತ್ತು ಮತ್ತು ಅತ್ಯಂತ ದೊಡ್ಡ ತೊಂದರೆಯಿಂದ ನಿಮ್ಮನ್ನು ರಕ್ಷಿಸುತ್ತಿತ್ತು ಮತ್ತು ನಿಮ್ಮ ಮಾತನ್ನು ಕೇಳುತ್ತಿತ್ತು, ನೆರಳಾಗಿ ನಿಮ್ಮ ಜೊತೆಯಾಗಿತ್ತು. ನಿಮಗೆ ಹೀಗೆ ಅನಿಸುತ್ತಿದೆ ಮತ್ತು ಇದು ಸಂಪೂರ್ಣ ಸತ್ಯವಾಗಿದೆ. ಸ್ನೇಹಿತರೆ, 24 ಗಂಟೆಗಳ ಒಳಗೆ ಅಂಥ ಘಟನೆ ನಡೆಯುವ ಸಾಧ್ಯತೆ ಇದೆ. ಆದರೆ ನಾನು ನಿಮಗೆ ಒಂದು ಸಲಹೆ ನೀಡುತ್ತಿದ್ದೇನೆ. ಈ ಸಮಯದಲ್ಲಿ ನೀವು ರಸ್ತೆಯಲ್ಲಿ ಜಾಗರೂಕರಾಗಿ ಸಂಚರಿಸಬೇಕು ಮತ್ತು ಅಲ್ಲಿ ಜಾಗರೂಕತೆಯಿಂದ ಇರಬೇಕು. ಸಾಧ್ಯವಾದರೆ ದೂರದ ಪ್ರಯಾಣವನ್ನು ಮಾಡಬೇಡಿ. ಸ್ವಲ್ಪ ಸಮಯದ ವಿರುದ್ಧವಾಗಿ ಕಾಣಿಸುತ್ತಿದೆ. ಇತರೆ ಅತ್ಯಂತ ವಿಶೇಷವಾದ ವಿಷಯವೇನೆಂದರೆ, ನೀವು ಯಾವ ಕೆಲಸಕ್ಕಾಗಿ ಬಹುಕಾಲದಿಂದ ಕಾಯುತ್ತಿದ್ದೀರೋ ಅದರ ಮೆಲ್ಲನೆ ದಾರಿ ತೆರೆಯಲು ಪ್ರಾರಂಭವಾಗುತ್ತದೆ ಮತ್ತು ನಿಮಗೂ ಸಹ ತೊಡಗಿಸಿಕೊಳ್ಳಲು ಆಸಕ್ತಿ ಮೂಡಿಸುತ್ತದೆ. ಇವರು ಎಷ್ಟೇ ಕಷ್ಟ ಕೊಟ್ಟರೂ ಕೊನೆಗೆ ಎಲ್ಲವನ್ನು ಒಳ್ಳೆಯದ್ದೇ ಮಾಡಿದ ಎಂದು ನೀವು ಹೇಳುತ್ತೀರಿ ಮತ್ತು ಈ ವಿಷಯದಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ನಿಮ್ಮ ಮನೆಯವರಲ್ಲಿ ಕೆಲವರು ಎಷ್ಟು ಖುಷಿ ಪಡುತ್ತಾರೆಂದರೆ ಖುಷಿಯಿಂದ ಕುಣಿದಾಡಲು ಪ್ರಾರಂಭಿಸುತ್ತಾರೆ. ಸಿಹಿ ತಂದು ಹಂಚಿ ಎಂದು ನಾನು ನಿಮಗೆ ಸಲಹೆ ನೀಡುತ್ತೇನೆ. ಆದರೆ ನೀವು ಖಾಸಗಿ ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ಜನರು ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿರುವುದನ್ನು ಎಂದಿಗೂ ಬಯಸುವುದಿಲ್ಲ. ಸ್ನೇಹಿತರೆ, ಗ್ರಹಗಳ ಶುಭ ಪ್ರಭಾವವು ಇನ್ನೂ ಹೆಚ್ಚಾಗಬೇಕೆಂದು ನೀವು ಬಯಸಿದರೆ ನೀವು ನಾಳೆಯ ದಿನ ಅಂದರೆ ಶನಿವಾರದ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಭಗವಾನ್ ಶ್ರೀ ಆಂಜನೇಯ ಮತ್ತು ಶ್ರೀ ಮಾತಾ ಲಕ್ಷ್ಮಿಯವರ ಹೆಸರನ್ನು ಜಪಿಸಬೇಕು. ನಂತರ ದೇವರಿಗೆ ನಮಸ್ಕರಿಸಿ ನಿಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತಿರಬೇಕು. ನೆನಪಿಡಿ, ಗ್ರಹಗಳು ಅವಕಾಶಗಳನ್ನು ನೀಡುತ್ತವೆ, ಆದರೆ ಯಶಸ್ಸು ನಮ್ಮ ಒಳ್ಳೆಯ ಕರ್ಮಗಳಿಂದ ಸಿಗುತ್ತದೆ, ಸಂಪೂರ್ಣವಾಗಿ ಸಿಗುತ್ತದೆ. ಈ ಸಮಯದಲ್ಲಿ ನೀವು ಹನುಮಾನ್ ಚಾಲಿಸ ಪಠಣವನ್ನು ಸಹ ಮಾಡಬಹುದು, ಏಕೆಂದರೆ ಸಂಕಟ ಮೋಚನ ನಿಮ್ಮ ಜೀವನದಲ್ಲಿ ಮಾಡಲಿರುವ ಪವಾಡವು ನಿಜವಾಗಿಯೂ ಅದ್ಭುತವಾಗಿರಲಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ, ಅವುಗಳನ್ನು ನೀವು ಊಹಿಸಿಯೂ ಇರುವುದಿಲ್ಲ. ಸ್ನೇಹಿತರೆ, ನಂಬಿಕೆ ಇಡಿ, ದೇವರ ಮೇಲೆ ಸಕಾರಾತ್ಮಕ ಆಲೋಚನೆ ಇರಲಿ ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಧೈರ್ಯಗೆಡಬೇಡಿ. ಸ್ನೇಹಿತರೆ, ದೇವರ ಕೃಪೆ ನಿಮ್ಮ ಮೇಲಿದೆ ಎಂದು ನಿಮಗನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಮನಸ್ಪೂರ್ವಕವಾಗಿ ಜೈ ಶನಿದೇವ ಮಹಾರಾಜ್ ಎಂದು ಬರೆಯಿರಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮಹಾದೇವನಿಗೆ ನಿಮ್ಮ ಹಣೆಯ ಬರವು ರಾತ್ರೋರಾತ್ರಿ ಬದಲಾಗಲಿದೆ ಎಂಬುದೇ ಇಷ್ಟ, ಆದರೆ ಅದಕ್ಕಾಗಿ ಪರಿಶ್ರಮವನ್ನು ನೀವೇ ಮಾಡಬೇಕು. ಸ್ನೇಹಿತರೆ, ಪ್ರತಿಯೊಂದು ಕತ್ತಲೆ ರಾತ್ರಿಯ ನಂತರ ಬೆಳಕು ಬರುತ್ತದೆ. ದುಃಖ ನೋವಿದ್ದರೆ ಚಿಂತಿಸಬೇಡಿ ಮತ್ತು ಮುಂದಿನ ಹೆಜ್ಜೆಯು ನಿಮಗೆ ತುಂಬಾ ಒಳ್ಳೆಯದಾಗಬಹುದು ಮತ್ತು ಯಾವಾಗ ಬೇಕಾದರೂ ನಿಮ್ಮ ಅದೃಷ್ಟವು ಹಠಾತ್ ಆಗಿ ಬದಲಾಗಬಹುದು. ಒಮ್ಮೆ 33 ಕೋಟಿ ದೇವತೆಯರು ನಿಮ್ಮ ಮೇಲೆ ಕೃಪೆ ತೋರಿದರೆ ನೀವು ಎಲ್ಲೆಲ್ಲಿ ಹೆಜ್ಜೆ ಇಡುತ್ತೀರೋ ಅಲ್ಲೆಲ್ಲ ನಿಮಗೆ ಹಣ ಬರುತ್ತದೆ ಮತ್ತು ಅಲ್ಲಿ ನಿಮಗೆ ಗೌರವ, ಆದರ, ಸನ್ಮಾನಗಳು ಸಿಗುತ್ತವೆ. ಆದರೆ ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಎಂದಿಗೂ ಕಡಿಮೆಯಾಗಲು ಬಿಡಬೇಡಿ. ನಿಮ್ಮೊಳಗಿನ ಶಕ್ತಿಗಳು ಈಗಲೂ ನೆಲೆಯೂರಿವೆ, ಅವು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ಮತ್ತು ಏನೇ ನಡೆದರೂ ಅದು ನಿಮ್ಮ ಒಳ್ಳೆಯದಕ್ಕೆ ನಡೆಯುತ್ತದೆ ಎಂದು ನೀವು ಮನಸ್ಸಿನಲ್ಲಿ ಸದಾ ಯೋಚಿಸಿ. ಇಲ್ಲಿಂದ ಮುಂದೆ ನಾವು ನಿಮಗಾಗಿ ಅತ್ಯಂತ ವಿಶೇಷವಾದ ಪ್ರಮುಖ ರಾಶಿ ಫಲದ ಬಗ್ಗೆ ಹೇಳಲಿದ್ದೇವೆ. ಅದನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ಆದರೆ ಅದಕ್ಕೂ ಮುನ್ನ ಯಾವ ಭಕ್ತರು ತಮ್ಮ ಮೇಲೆ ಗುರುದೇವ ಮತ್ತು ಸಕಲ ದೇವತೆಯರ ಆಶೀರ್ವಾದ ಬಯಸುತ್ತಾರೋ ಅವರು ವಿಡಿಯೋವನ್ನು ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ
33 ಕೋಟಿ ದೇವರಿಗೆ ಧನ್ಯವಾದಗಳು, ಥ್ಯಾಂಕ್ ಯು ಗುರುದೇವ ಎಂದು ಬರೆಯಿರಿ. ಸ್ನೇಹಿತರೆ, ನಿಮ್ಮ ಮನೆಗೆ ಕೆಲವು ವಿಶೇಷ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ಅವರೊಂದಿಗೆ ನಡೆಯುವ ಮಾತುಕತೆಯಿಂದ ನಿಮ್ಮ ಆಲೋಚನೆ ಮತ್ತು ನಡವಳಿಕೆಯಲ್ಲಿ ಉತ್ತಮ ಬದಲಾವಣೆ ಬರಲಿದೆ. ಕಳೆದ ಕೆಲವು ದಿನಗಳಲ್ಲಿ ಬಿಜಿ ವೇಳಾಪಟ್ಟಿಯಿಂದ ಆಯಾಸವಾಗಿದೆ. ಆದ್ದರಿಂದ ಇಂದು ಶಾಂತಿ ಮತ್ತು ವಿಶ್ರಾಂತಿಯಲ್ಲಿ ಸಮಯ ಕಳೆಯಲು ಬಯಸುತ್ತೀರಿ. ಸ್ನೇಹಿತರೆ, ಯಾವುದಾದರೂ ವೈಯಕ್ತಿಕ ಸಮಸ್ಯೆ ನಡೆಯುತ್ತಿದ್ದರೆ ನಂಬಿಕಸ್ಥ ವ್ಯಕ್ತಿಯ ಸಹಾಯ ಪಡೆಯಿರಿ. ಕೆಲಸದ ಸ್ಥಳದಲ್ಲಿ ಬದಲಾವಣೆ ಮತ್ತು ಸುಧಾರಣೆ ಯೋಜನೆ ರೂಪುಗೊಳ್ಳಲಿದೆ. ನೌಕರರ ನಡುವೆ ಶಿಸ್ತು ಕಾಯ್ದುಕೊಳ್ಳುವುದರಿಂದ ವ್ಯವಸ್ಥೆ ಸರಿಯಾಗಿರುತ್ತದೆ. ಪ್ರಮುಖ ದಾಖಲೆಗಳು ಅಥವಾ ವಸ್ತುಗಳು ಕಳೆದು ಹೋಗುವ ಸಾಧ್ಯತೆ ಇದೆ, ಆದ್ದರಿಂದ ಅವುಗಳನ್ನು ಜಾಗರೂಕತೆಯಿಂದಿಡಿ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರಿಗೆ ವಿಶೇಷ ಅಧಿಕಾರ ಸಿಗಬಹುದು. ಜೀವನ ಸಂಗಾತಿ ಮತ್ತು ಕುಟುಂಬದ ಸಹಕಾರವು ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಪ್ರೇಮ ಸಂಬಂಧಗಳು ಗಟ್ಟಿಯಾಗುತ್ತವೆ ಮತ್ತು ಭೇಟಿಯಾಗುವ ಅವಕಾಶವೂ ಸಿಗುತ್ತದೆ. ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ಯೋಗ ಮತ್ತು ಧ್ಯಾನವನ್ನು ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಜೊತೆಗೆ ಸ್ನೇಹಿತರೆ, ಇಂದು ಸುಖ ಸೌಕರ್ಯ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗಬಹುದು. ಸುದೀರ್ಘ ಸಮಯದಿಂದ ಮಾಡಿದ ಹೋರಾಟಕ್ಕೆ ಉತ್ತಮ ಫಲಿತಾಂಶ ಸಿಗಲಿದೆ. ಜನರು ನಿಮ್ಮ ಆತ್ಮವಿಶ್ವಾಸವನ್ನು ಮೆಚ್ಚುತ್ತಾರೆ. ಗುರಿಯ ದಿಕ್ಕಿನಲ್ಲಿ ಸರಿಯಾದ ಹೆಜ್ಜೆ ಇಡುತ್ತೀರಿ. ನಿಮ್ಮ ಸಾಧನೆಗಳನ್ನು ಆನಂದಿಸುವ ಅವಕಾಶ ಸಿಗಲಿದೆ. ವೈಯಕ್ತಿಕ ಬೆಳವಣಿಗೆ ಅಥವಾ ಆರ್ಥಿಕ ವಿಚಾರಗಳ ಗುರಿಯಿಂದ ದಿನವು ಉತ್ತಮವಾಗಲಿದೆ ಮತ್ತು ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳು ಎದುರಾಗುತ್ತವೆ. ಆರ್ಥಿಕ ಸ್ಥಿತಿ ಮುಂಚೆಗಿಂತ ಉತ್ತಮವಾಗಲಿದೆ. ಪ್ರಮುಖ ಯೋಜನೆಯಲ್ಲಿ ಯಶಸ್ಸು ಸಿಗಬಹುದು. ನಿಮ್ಮ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳುವುದು, ನಿಮ್ಮ ಜವಾಬ್ದಾರಿ ವಹಿಸಿಕೊಳ್ಳುವುದರಿಂದ ದೊಡ್ಡ ಸಾಧನೆಯಾಗಲಿದೆ ಮತ್ತು ಪ್ರೇಮ ಜೀವನದಲ್ಲಿ ಸಮತೋಲನ ಇರಲಿದೆ. ಸಂಗಾತಿಯ ಮೇಲಿನ ನಂಬಿಕೆ ಮತ್ತು ಬೆಂಬಲಿಸುವ ಭಾವನೆ ಹೆಚ್ಚಾಗುತ್ತದೆ. ಹಳೆಯ ಮಾತುಕತೆಯಿಂದ ಸಂಬಂಧ ಗಟ್ಟಿಯಾಗುತ್ತದೆ. ಮನಸ್ಸಿನಲ್ಲಿ ಅಡಗಿರುವ ಭಾವನೆಗಳನ್ನು ಬಿಚ್ಚಿಡುವುದರಿಂದ ಬಾಂಧವ್ಯ ಉತ್ತಮಗೊಳ್ಳುತ್ತದೆ. ಶಾರೀರಿಕ ಶಕ್ತಿ ಉತ್ತಮವಾಗಿರುತ್ತದೆ. ದಿನಚರಿಯಲ್ಲಿ ವ್ಯಾಯಾಮ ಮತ್ತು ಸಕ್ರಿಯತೆಯನ್ನು ಕಾಯ್ದುಕೊಳ್ಳಿ. ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡಿ. ಹಾಗೂ ಸ್ನೇಹಿತರೆ, ಇಂದು ಕೆಲವು ಹೊಸ ಯೋಜನೆಗಳನ್ನು ರೂಪುಗೊಳ್ಳಲಿವೆ. ಆತ್ಮೀಯ ಸಂಬಂಧಿಕರೊಬ್ಬರ ನೆರವಿನಿಂದ ಅವುಗಳ ಮೇಲೆ ಕೆಲಸ ಪ್ರಾರಂಭಿಸಲು ಯಶಸ್ಸು ಸಿಗಲಿದೆ. ಮಹಿಳೆಯರು ಇತರ ಜವಾಬ್ದಾರಿಗಳ ಜೊತೆಗೆ ತಮ್ಮ ವೈಯಕ್ತಿಕ ಕೆಲಸಗಳಿಗೂ ಸಮಯ ಕಂಡುಕೊಳ್ಳುತ್ತಾರೆ. ಹಾಗೂ ಸಾಲಕ್ಕೆ ಸಂಬಂಧಿಸಿದ ವಹಿವಾಟುಗಳನ್ನು ಬಿಲ್ಕುಲ್ ಮಾಡಬೇಡಿ. ಇದರಿಂದ ಬಜೆಟ್ ಏರುಪೇರಾಗಬಹುದು. ಯಾವುದೇ ತೊಂದರೆಯಿಂದ ಗಾಬರಿಯಾಗುವ ಬದಲು ಯೋಚಿಸಿ ಪರಿಹಾರ ಕಂಡುಕೊಳ್ಳಿ. ಹಠಾತ್ ಆಗಿ ಸಂಬಂಧಿಕರು ಆಗಮಿಸುವುದರಿಂದ ದಿನಚರಿ ಏರುಪೇರಾಗಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಕೆಲಸ ಮಾಡುವ ಶೈಲಿಯಲ್ಲೂ ಬದಲಾವಣೆ ತರುವ ಅಗತ್ಯವಿದೆ. ಪ್ರಭಾವಶಾಲಿ ಜನರೊಂದಿಗೆ ಉತ್ತಮ ಸಂಬಂಧವಿಟ್ಟುಕೊಳ್ಳಿ. ಅವರ ಸಹಕಾರದಿಂದ ವ್ಯಾಪಾರದ ಸ್ಥಿತಿ ಉತ್ತಮಗೊಳ್ಳುತ್ತದೆ. ನಿಮ್ಮ ಸೃಜನಶೀಲ ಆಲೋಚನೆಯಿಂದ ಜನರನ್ನು ಆಕರ್ಷಿಸುತ್ತೀರಿ. ನಾಯಕತ್ವ ವಹಿಸುವ ಸಾಮರ್ಥ್ಯ ಹೊರಬರಲಿದೆ. ತಂಡದೊಂದಿಗೆ ಉತ್ತಮ ಸಮನ್ವಯ ಕಾಯ್ದುಕೊಳ್ಳುವುದರಿಂದ ದೊಡ್ಡ ಯಶಸ್ಸು ಸಿಗಬಹುದು. ನಿಮ್ಮ ಯೋಜನೆಗಳನ್ನು ಹಿರಿಯ ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ವಿವರಿಸಿ. ದೀರ್ಘಕಾಲದ ಯೋಜನೆಯ ಮುಂದೆ ಪ್ರಯೋಜನಕಾರಿಯಾಗಲಿದೆ. ಮತ್ತು ಹೌದು ಸ್ನೇಹಿತರೆ, ಸಂಬಂಧದಲ್ಲಿ ಉತ್ಸಾಹ ಮತ್ತು ಸಂತೋಷವಿರುತ್ತದೆ. ಸಂಗಾತಿಯೊಂದಿಗೆ ಸಮಯ ಕಳೆಯುವುದರಿಂದ ಸಂಬಂಧ ಗಟ್ಟಿಯಾಗಿರುತ್ತದೆ. ಯಾರಿಗಾದರೂ ಪ್ರಪೋಸ್ ಮಾಡಲು ಅಥವಾ ಮನಸ್ಸಿನ ಮಾತನ್ನು ಹೇಳಲು ದಿನವು ಒಳ್ಳೆಯದಾಗಿದೆ. ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿ ಮತ್ತು ಸ್ನಾಯುಗಳ ಸೆಳೆತ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಭಾರೀ ತೂಕ ಎತ್ತುವುದರಿಂದ ದೂರವಿರಿ. ನೀವು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡರೆ ಮಾತ್ರ ನಿಮಗೆ ದೊಡ್ಡ ಶುಭ ಸುದ್ದಿ ಸಿಗಬಹುದು ಮತ್ತು ದೊಡ್ಡ ಮೂಲದಿಂದ ಧನಲಾಭವಾಗಬಹುದು. ಸ್ನೇಹಿತರೆ, ಇಂದಿನಿಂದಲೇ ನೀವು ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿರಬೇಕು. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಾನು ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಅತ್ಯಂತ ವಿವರವಾಗಿ ತಿಳಿಸಿದ್ದೇನೆ. ಅದನ್ನು ನೀವು ಅರ್ಥೈಸಿಕೊಳ್ಳಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.